ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ಬ್ಲಾಗ್. ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ ಮಿನಿ ಬ್ಲಾಗ್, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಎಡಿಟ್ ಮಾಡಿ. ಡಿನ್ನರ್ಗೆ ನಾನು ರಂಜಿತ್ ಇಬ್ರು ಆಚೆ ಹೋಗ್ತಾ ಇದೀವಿ. ನಾವೇನು ಯೂಶಲಿ ವ್ಯಾಲೆಂಟೈನ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಆಚೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ರೆಸ್ಟೋರೆಂಟ್ಗೆ ಹೋಗ್ತಾ ಅಂದ್ವಿ, ಜುಡಿಯೋ ಸಿಕ್ತು. ಕಲೆಕ್ಷನ್ಸ್ ಹೇಗಿದೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಲೈಟಾಗಿ ಶಾಪಿಂಗ್ ಕೂಡ ಮಾಡಿದೆ. ನನ್ನ ಕ್ರೇಜಿ ಥಿಂಗ್ಸ್ ಅಂದರೆ ಶಾಪಿಂಗ್ ತುಂಬ ಮಾಡ್ತೀನಿ, ಶಾಪಾಲಿಕ್ ಪರ್ಸನ್ ನಾನು. ಬಟ್ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ಬಟ್ಟೆಗಳಿಗೆಲ್ಲ, ಕಡಿಮೆನೇ. ಬಟ್ ಕಲೆಕ್ಷನ್ಸ್ ಇಟ್ಕೊಂಡಿರ್ತೀನಿ ಅಷ್ಟೇ. ಜುಡಿಯೋದಲ್ಲಿ ಆಕ್ಸೆಸರೀಸ್ ತುಂಬ ಕ್ಯೂಟ್ ಆಗಿ ಬಂದಿದೆ. ಅಂಡ್ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನಾನೇನು ಸ್ಲಿಪ್ಪರ್ಸ್ ತಗೊಂಡಿಲ್ಲ. ಈ ಡ್ರೆಸ್ನ ಪರ್ಚೇಸ್ ಮಾಡಿದೆ, ಮಲ್ಟಿ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅಂಡ್ ಒಂದೆರಡು ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದೆ. ಅಂದ್ರೆ ನೆಕ್ ಚೈನ್ ಮಾತ್ರ, ಬೇರೆ ಏನು ತಗೊಂಡಿಲ್ಲ. ರಂಜಿತ್ ಅವ್ರಿಗೂ ಹೇಳ್ದೆ ನಾನು, ಏನಾದರೂ ನೀವು ಪರ್ಚೇಸ್ ಮಾಡಿ ಅಂತ. ಕೆಲವೊಂದಷ್ಟು ಟಿ ಶರ್ಟ್ನ ನಾನು ಅವ್ರಿಗೆ ಸೆಲೆಕ್ಟ್ ಮಾಡಿದೆ, ಬಟ್ ಅವರು ಬೇಡ ನನಗೆ, ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗೆ ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರೇನು ಪರ್ಚೇಸ್ ಮಾಡಲಿಲ್ಲ. ಅಂಡ್ ಅವ್ರಿಗೆ ಬಟ್ಟೆ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಶಾಪಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೈರೆಕ್ಟ್ಗೆ ರೆಸ್ಟೋರೆಂಟ್ಗೆ ಹೋದ್ವಿ. ಏನೇನು ಬೇಕೋ ಫುಡ್ ಅದೆಲ್ಲ ಆರ್ಡ್ರ್ ಮಾಡಿಕೊಂಡು ಮ್ಯಾಚ್ ನೋಡ್ತಾ ನಾವು ಮಾತಾಡಿಕೊಂಡು ಊಟ ಮಾಡಿದ್ವಿ. ಸುಮಾರು ದಿನ ಆಗಿತ್ತು ನಾವಿಬ್ರು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ. ಈ ರೆಸ್ಟೋರೆಂಟ್ಗೆ ನಾವು ಫಾರ್ ದಿ ಫಸ್ಟ್ ಟೈಮ್ ಬಂದಿರೋದು. ಫುಡ್ ತುಂಬ ಚೆನ್ನಾಗಿತ್ತು, ನೆಕ್ಸ್ಟ್ ಟೈಮು ಬರಬೇಕು ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು ಫುಡ್. ಊಟ ಎಲ್ಲ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾನು ನಮ್ಮ ಮನೆಗೆ ಹೊರಟೆ, ಅವ್ರ ಮನೆಗೆ ಹೊರಟ್ರು. ನಮ್ಮ ವ್ಯಾಲೆಂಟೈನ್ಸ್ ಡೇ ಈ ರೀತಿ ಇತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.